ನಮಸ್ಕಾರ ಸ್ನೇಹಿತರೆ, ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ. ನಿಮ್ಮ ದಿನ ಶುಭವಾಗಿರಲಿ. ಮೀನರಾಶಿಯವರಿಗೆ 2026ನೇ ವರ್ಷವು ಸಂತೋಷ, ವೈಯಕ್ತಿಕ ಉತ್ಸಾಹ ಮತ್ತು ಸಕಾರಾತ್ಮಕ ಪರಿವರ್ತನೆಯ ಕ್ಷಣಗಳನ್ನು ತರುತ್ತದೆ. ಈ ವರ್ಷ ಶನಿಯ ಸಂಚಾರವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ವಿಶೇಷವಾಗಿ ಮೀನರಾಶಿಯವರು ಸಾಡೆಸಾತಿಯ ಪ್ರಭಾವದಲ್ಲಿ ಇರುವುದರಿಂದ ಶನಿಯು ನಿಮ್ಮ ಸ್ವಂತ ರಾಶಿಯಲ್ಲಿ ಸಾಗುವುದರಿಂದ ನಿಮ್ಮ ಕಾರ್ಯಗಳಲ್ಲಿ ನೀವು ಹೆಚ್ಚಿನ ಗಂಭೀರತೆ ಮತ್ತು ಜವಾಬ್ದಾರಿಯನ್ನ ಕಾಣುತ್ತೀರಿ. 12ನೇ ಮನೆಯಲ್ಲಿ ರಾಹುವಿನ ಸ್ಥಾನವು ನಿಮ್ಮ ಮನಸ್ಸಿನ ಶಾಂತಿಯ ಮೇಲೆ ಪರಿಣಾಮವನ್ನು ಬೀರಬಹುದು. ಆದರೆ ಗುರುವು 4 ಮತ್ತು 6ನೇ ಮನೆಯ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತಾನೆ. ಇದು ಸೌಕರ್ಯ, ಶಿಕ್ಷಣ ಮತ್ತು ಸ್ಪರ್ಧೆಯ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಮಂಗಳ ಗ್ರಹವು ನಿಮ್ಮ ಜೀವನಕ್ಕೆ ವಿಶೇಷವಾದ ವರ್ಷವಾಗಿದೆ. ಆರಂಭದಲ್ಲಿ ಶಕ್ತಿ ಮತ್ತು ಪ್ರೇರಣಾದಾಯಕ ಶಕ್ತಿಯನ್ನು ತರುತ್ತದೆ. ಬುಧ ಗ್ರಹವು ನಿಮ್ಮ ಸಂಬಂಧಗಳು ಮತ್ತು ವೈವಾಹಿಕ ಜೀವನದ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತಾನೆ ಮತ್ತು ಶುಕ್ರನು ಅವಕಾಶ ಮತ್ತು ನಿಮ್ಮ ಪ್ರಯತ್ನಗಳಿಗೆ ಸಾಥನ್ನು ಕೊಡುತ್ತಾನೆ. ಇದು ಹಠಾತ್ ಬದಲಾವಣೆಗಳಿಗೆ ಕಾರಣವಾಗಬಹುದು. ವರ್ಷದ ಆರಂಭದಲ್ಲಿ ಶನಿಯು ನಿಮ್ಮ ಜೀವನದ ವಿವಿಧ ಅಂಶಗಳ ಮೇಲೆ ತನ್ನ ಗಮನವನ್ನು ಹರಿಸುತ್ತಾನೆ. ವಿಶೇಷವಾಗಿ ನಿಮ್ಮ ಕೆಲಸ ಮತ್ತು ವೈಯಕ್ತಿಕ ಜೀವನ, ವೈಯಕ್ತಿಕ ಬೆಳವಣಿಗೆ ಇವುಗಳ ಬಗ್ಗೆ ನೀವು ಕಷ್ಟದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ರಾಹು ನವೆಂಬರ್ 25ರವರೆಗೆ ಕುಂಭರಾಶಿಯಲ್ಲಿ ಇರುತ್ತಾನೆ. ಇದು ಮಾನಸಿಕ ಶಾಂತಿಯ ಮೇಲೆ ಪರಿಣಾಮವನ್ನು ಬೀರಬಹುದು. ಆದರೆ ವಿದೇಶಿ ಸಂಪರ್ಕಗಳು ಅಥವಾ ಪ್ರಯಾಣದ ಪ್ರಯೋಜನಗಳನ್ನು ನೀವು ಕಾಣುತ್ತೀರಿ. ನಂತರ ರಾಹು ಮಕರ ರಾಶಿಗೆ ಪ್ರವೇಶವನ್ನು ಮಾಡುತ್ತಾನೆ, ಸ್ನೇಹವನ್ನು ಬಲಪಡಿಸುತ್ತಾನೆ. ಮೇ ಅಂತ್ಯದಿಂದ ಜೂನ್ವರೆಗೆ ಗುರುವು ಕರ್ಕ ರಾಶಿಗೆ ಸ್ಥಳಾಂತರಗೊಳ್ಳುತ್ತಾನೆ. ಇದು ಶಿಕ್ಷಣ, ಸೃಜನಶೀಲತೆ ಮತ್ತು ಮಕ್ಕಳಿಗೆ ಅನುಕೂಲಕರವಾಗಿದೆ. ಅಕ್ಟೋಬರ್ ಅಂತ್ಯದಲ್ಲಿ ಗುರುವು ಸಿಂಹರಾಶಿಗೆ ಸ್ಥಳಾಂತರಗೊಳ್ಳುತ್ತಾನೆ. ಇದು ನಿಮ್ಮ ಕೆಲಸ ಮತ್ತು ಸ್ಪರ್ಧೆ ಮತ್ತು ಆರೋಗ್ಯದಲ್ಲಿ ಬದಲಾವಣೆಗಳನ್ನು ತರುತ್ತಾನೆ. ಇನ್ನು ಈ ವರ್ಷ ಮೀನರಾಶಿಯವರಿಗೆ ವ್ಯವಹಾರದ ವಿಚಾರವನ್ನು ನೋಡುವುದಾದರೆ, ವ್ಯವಹಾರದಲ್ಲಿ ವಿಶೇಷವಾದ ಅನುಕೂಲಕರ ಮತ್ತು ಮಿಶ್ರ ಫಲಿತಾಂಶಗಳನ್ನು ನೀವು ಕಾಣಬಹುದು. ಮೊದಲಾರ್ಧದಲ್ಲಿ ಸಕಾರಾತ್ಮಕವಾಗಿರುತ್ತೆ. ಬಡ್ತಿ, ವ್ಯವಹಾರಗಳ ಬೆಳವಣಿಗೆ ಮತ್ತು ನಾಯಕತ್ವದ ಪಾತ್ರಗಳಿಗೆ ಅವಕಾಶಗಳಿವೆ. 4ನೇ ಮನೆಯಲ್ಲಿ ಗುರುವು ವ್ಯವಹಾರ ಸ್ಥಿರತೆ ಮತ್ತು ವಿಸ್ತರಣೆಯನ್ನು ಬೆಂಬಲಿಸುತ್ತಾನೆ. ಆದರೆ ತಂಡದ ಪ್ರಯತ್ನಗಳು ಮತ್ತು ಪಾಲುದಾರಿಕೆಗಳು ನಿಮಗೆ ಪ್ರಯೋಜನಗಳನ್ನು ತರುತ್ತವೆ. ನೀವು ಉದ್ಯೋಗದಲ್ಲಿದ್ದರೆ ಬಡ್ತಿ ಪಡೆಯುವಂತಹ ಸಾಧ್ಯತೆ ಈ ವರ್ಷವಿದೆ. ಉದ್ಯಮಗಳನ್ನು ಸುಧಾರಿಸಲು ಮತ್ತು ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ಈ ವರ್ಷ ನಿಮಗೆ ಸೂಕ್ತವಾಗಿದೆ. ಗುರುಗ್ರಹದ ಪ್ರಭಾವವು ಬಲವಾದ ವೃತ್ತಿಪರ ಸಂಬಂಧಗಳನ್ನು, ವಿಶೇಷವಾಗಿ ಪಾಲುದಾರಿಕೆ ಮತ್ತು ಸ್ನೇಹಿತರೊಂದಿಗೆ ನಿರ್ಮಿಸಲು ಸಹಾಯವನ್ನು ಮಾಡುತ್ತದೆ. ಆದಾಗ್ಯೂ ಜೂನ್ ನಂತರದ ಸಮಯದಲ್ಲಿ ಏರಿಳಿತಗಳನ್ನು ಕಾಣಬಹುದು. ಯೋಜನೆಗಳು ವಿಳಂಬವಾಗಬಹುದು ಅಥವಾ ಅಡ್ಡಿಯಾಗಬಹುದು. ಹೊಸ ಉದ್ಯಮವನ್ನು ಪ್ರಾರಂಭಿಸುತ್ತಿದ್ದರೆ ವರ್ಷದ ಆರಂಭದ ಭಾಗವು ಹೆಚ್ಚು ಸೂಕ್ತವಾಗಿದೆ. ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಇದು ನಿಮ್ಮ ಮುಂದಿನ ಜೀವನಕ್ಕೆ ತೊಂದರೆಯಾಗಬಹುದು. ಇನ್ನು ಉದ್ಯೋಗ ಆಕಾಂಕ್ಷಿಗಳಿಗೆ ಉತ್ತಮವಾದ ಉದ್ಯೋಗ ಅವಕಾಶಗಳನ್ನು ಈ ವರ್ಷ ನೀವು ಪಡೆಯಲಿದ್ದೀರಿ. ಇನ್ನು ಆರ್ಥಿಕ ವಿಚಾರವನ್ನು ನೋಡುವುದಾದರೆ 2026ರಲ್ಲಿ ಮೀನರಾಶಿಯವರಿಗೆ ಆರ್ಥಿಕವಾಗಿ ನೀವು ಸದೃಢರಾಗುತ್ತೀರಿ. ಆದಾಯದಲ್ಲಿ ಏರಿಕೆ ಕಂಡುಬಂದರೂ ಕೂಡ ಗುರುವಿನ ಸಂಚಾರವು ಆಸ್ತಿ ಮತ್ತು ವಾಹನಗಳು ಸೇರಿದಂತೆ ಆಸ್ತಿಗಳ ಮೂಲಕ ಲಾಭವನ್ನು ನೀಡುತ್ತದೆ. ಆದಾಯದ ಹರಿವು ಸ್ಥಿರವಾಗಿರುತ್ತದೆ ಮತ್ತು ಲಾಭದ ಅವಕಾಶಗಳು ಬಲವಾಗಿರುತ್ತವೆ. ಉಳಿತಾಯ ಮತ್ತು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡುವ ಪ್ರಯತ್ನಗಳನ್ನು ನೀವು ಮಾಡಬೇಕು. ಮಾರುಕಟ್ಟೆ ಅಥವಾ ಇತರೆ ಹೂಡಿಕೆಗಳಿಂದ ನೀವು ಉತ್ತಮ ಲಾಭವನ್ನು ಪಡೆಯುತ್ತೀರಿ. ಒಡ ಹುಟ್ಟಿದವರು ಮತ್ತು ಸಂಗಾತಿಯ ಬೆಂಬಲವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಮತ್ತಷ್ಟು ಬಲಪಡಿಸುತ್ತದೆ. ವರ್ಷದ ದ್ವಿತೀಯಾರ್ಧದಲ್ಲಿ ಸಾಲ ನೀಡುವುದನ್ನು ಅಥವಾ ಅಪಾಯಕಾರಿ ಹೂಡಿಕೆಗಳನ್ನು ನೀವು ತಪ್ಪಿಸಿ. ಗುರುಗ್ರಹದ ಪ್ರತಿಕೂಲ ಅಂಶಗಳು ನಿಮ್ಮ ಚೇತರಿಕೆಗೆ ಕಷ್ಟಕರವಾಗಿರಬಹುದು. ಈ ಅವಧಿಯಲ್ಲಿ ವಿವೇಕಯುತ ಹಣಕಾಸು ಯೋಜನೆಗಳನ್ನು ಮತ್ತು ಉಳಿತಾಯದ ಮೇಲೆ ಗಮನವನ್ನು ಹರಿಸುವುದು ಸೂಕ್ತವಾಗಿರುತ್ತೆ. ಇದರಿಂದ ಹೆಚ್ಚಿನ ಅಪಾಯವನ್ನು ನೀವು ತಪ್ಪಿಸಿಕೊಳ್ಳಬಹುದು. ಇನ್ನು 2026ರ ದಾಂಪತ್ಯದ ವಿಚಾರವನ್ನು ನೋಡುವುದಾದರೆ, ಪ್ರೀತಿ ಮತ್ತು ದಾಂಪತ್ಯದಲ್ಲಿ ಮೀನರಾಶಿಯವರು ಏರಿಳಿತಗಳನ್ನು ಕಾಣುತ್ತಾರೆ. ಇಲ್ಲಿ ಮಿಶ್ರ ಫಲಿತಾಂಶಗಳನ್ನು ಅನುಭವಿಸುತ್ತಾರೆ. ಗುರುವು ಪ್ರೇಮ ಸಂಬಂಧಗಳಿಗೆ ಬೆಂಬಲವಾಗಿ ತರುತ್ತಾನೆ. ಆದರೆ ಶನಿ ವೈವಾಹಿಕ ಸಂಬಂಧಗಳಲ್ಲಿ ಒತ್ತಡವನ್ನು ತರುತ್ತಾನೆ. ವಿಶೇಷವಾಗಿ ವರ್ಷದ ಆರಂಭದಲ್ಲಿ 7ನೇ ಮನೆಯಲ್ಲಿ ಶನಿಯ ಉಪಸ್ಥಿತಿಯಿಂದಾಗಿ ಉದ್ವಿಗ್ನತೆ ಉಂಟಾಗುವ ಸಾಧ್ಯತೆ ಇದೆ. ಇದು ಪ್ರಬುದ್ಧತೆ ಮತ್ತು ಪರಸ್ಪರ ತಿಳುವಳಿಕೆಯ ಸಮಯವಾಗಿರುತ್ತೆ. ಸಮಸ್ಯೆಗಳನ್ನು ಪರಿಹರಿಸುವ ಪ್ರಯತ್ನಗಳು ಬಲವಾದ ಬಂಧಗಳಿಗೆ ಕಾರಣವಾಗುತ್ತೆ. ನೀವು ಮದುವೆ ಬಗ್ಗೆ ಯೋಚಿಸುತ್ತಿದ್ದರೆ ಗುರುವಿನ 4ನೇ ಮನೆಯ ಸ್ಥಾನವು ಕುಟುಂಬದ ಬೆಳವಣಿಗೆ ಮತ್ತು ಸಾಮರಸ್ಯವನ್ನು ಬೆಂಬಲಿಸುತ್ತದೆ. ಬಹುಶಃ ಹೊಸ ಕುಟುಂಬ ಸದಸ್ಯರ ಆಗಮನವೂ ಕೂಡ ಆಗಬಹುದು. ಕುಟುಂಬದೊಳಗಿನ ಭಾವನಾತ್ಮಕ ಬಾಂಧವ್ಯ ಗಾಢವಾಗುತ್ತದೆ. ನಿಮ್ಮ ಮಕ್ಕಳಿಗೆ ಶಿಕ್ಷಣ ಮತ್ತು ವೈಯಕ್ತಿಕ ಸಾಧನೆಗಳ ಮೂಲಕ ನೀವು ಹೆಮ್ಮೆಯನ್ನು ಪಡುತ್ತೀರಿ. ನಿಮ್ಮ ಯಶಸ್ಸನ್ನು ನೀವು ಕಾಣಬಹುದು. ಸ್ನೇಹಿತರೆ, ಇದಾಗಿತ್ತು
2026ರ ಮೀನರಾಶಿಯವರ ವಾರ್ಷಿಕ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ಮಾಹಿತಿಯನ್ನು ಹೊತ್ತು ನಿಮ್ಮ ಮುಂದೆ ಬರುವೆ. ಧನ್ಯವಾದಗಳು.